HG ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರೆಡಿ ಆಗ್ತಿದ್ದೀರಾ? ಹಾಗಾದ್ರೆ ಬನ್ನಿ, ಪ್ರಾಚೀನ ಭಾರತದ ಇತಿಹಾಸದ ಮೇಲೆ ಬಂದಿರೋ ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನೋಡೋಣ, ಜೊತೆಗೆ ಅದನ್ನ ಸುಲಭವಾಗಿ ಹೇಗೆ ಎದುರಿಸೋದು ಅಂತಾನೂ ತಿಳ್ಕೊಳ್ಳೋಣ. ಕೇವಲ 5 ನಿಮಿಷಗಳಲ್ಲಿ ನಿಮ್ಮ ಹಿಸ್ಟ್ರಿ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ನಾವು ಕೇವಲ ಉತ್ತರಗಳನ್ನಲ್ಲ, ಬದಲಾಗಿ ಪ್ರಶ್ನೆಗಳನ್ನ ಕೇಳೋ ಪ್ಯಾಟರ್ನ್ ಬಗ್ಗೆನೂ ತಿಳ್ಕೊಳ್ತೀವಿ. ರೆಡಿ ಅಲ್ವಾ? ಸರಿ, ಇವತ್ತು ನಾವು ಏನೆಲ್ಲ ಕವರ್ ಮಾಡ್ತೀವಿ ಅಂದ್ರೆ, ಮೊದಲು ಮಹಾಭಾರತ ಯುಗ, ಆಮೇಲೆ ಮಗಧ ಸಾಮ್ರಾಜ್ಯ, ನಂತರ ಅಲೆಕ್ಸಾಂಡರ್ನ ದಂಡಯಾತ್ರೆ, ಆಮೇಲೆ ಕೆಲವು ಎಕ್ಸಾಮ್ ಸ್ಟ್ರಾಟಜಿಗಳು, ಕೊನೆಗೆ ಒಂದು ರ್ಯಾಪಿಡ್ ಫೈರ್ ರೌಂಡ್ ಇರುತ್ತೆ. ಸರಿ, ಹಾಗಿದ್ರೆ ಶುರು ಮಾಡೋಣ. ಮೊದಲು ಮಹಾಭಾರತ ಕಾಲದ ಕೆಲವು ಬೇಸಿಕ್ ಪ್ರಶ್ನೆಗಳನ್ನ ನೋಡೋಣ. ಇದು ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಿಸೋಕೆ ಹೆಲ್ಪ್ ಮಾಡುತ್ತೆ. ಮೊದಲನೇ ಪ್ರಶ್ನೆ, ಇದು 2000ನೇ ಇಸ್ವಿಯ PSI ಪರೀಕ್ಷೆಯಲ್ಲಿ ಬಂದಿತ್ತು. ಮಹಾಭಾರತ ಯುದ್ಧ ಎಷ್ಟು ದಿನ ನಡೀತು ಅಂತ. ಆಪ್ಷನ್ಸ್ ನಿಮ್ಮ ಮುಂದಿದೆ, ಯೋಚನೆ ಮಾಡಿ. ನಿಮ್ಮ ಉತ್ತರ ಯಾವುದು ಅಂತ ಗೆಸ್ ಮಾಡಕ್ಕೆ ನಿಮಗಿದೆ 5 ಸೆಕೆಂಡ್ ಟೈಮ್. ಸರಿಯಾದ ಉತ್ತರ 18 ದಿನಗಳು. ಇಲ್ಲಿ ನಿಮಗೊಂದು ಪ್ರೊಫೆಸರ್ಸ್ ಟಿಪ್. ಮಹಾಭಾರತದಲ್ಲಿ ಈ 18 ಅನ್ನೋ ಸಂಖ್ಯೆ ತುಂಬಾನೇ ಮುಖ್ಯ. ಯಾಕಂದ್ರೆ ಅದರಲ್ಲಿ 18 ಪರ್ವಗಳಿವೆ. ಸೊ ಯುದ್ಧ ಕೂಡ 18 ದಿನ ನಡೀತು ಅಂತ ನೆನಪಿಟ್ಕೊಳ್ಳೋದು ತುಂಬಾನೇ ಈಸಿ. ಈಗ ಇದೇ ತರಹದ ಇನ್ನೊಂದು ಪ್ರಶ್ನೆ. ಇದು 2010ನ CPC ಎಕ್ಸಾಮ್ನದು. ನಮ್ಮ ಸಂಪ್ರದಾಯದ ಪ್ರಕಾರ ಒಟ್ಟು ಮುಖ್ಯ ಪುರಾಣಗಳು ಎಷ್ಟು? ನೋಡಿ, ಇಲ್ಲೂ ಕೂಡ 18 ಅನ್ನೋ ಆಪ್ಷನ್ ಇದೆ. ಹೌದು, ಇಲ್ಲೂ ಸರಿಯಾದ ಉತ್ತರ 18. ಈ ಪುರಾಣಗಳು ಅಂದ್ರೆ ಏನು? ಇವು ಪ್ರಾಚೀನ ಕಥೆಗಳು, ರಾಜರ ವಂಶಾವಳಿಗಳ ಬಗ್ಗೆ ಹೇಳೋ ಗ್ರಂಥಗಳು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ರಾಜರ ಬಗ್ಗೆ ತಿಳ್ಕೊಳ್ಳೋಕೆ ಇವು ಬಹಳ ಮುಖ್ಯವಾದ ಸೋರ್ಸ್. ಸರಿ, ಮಹಾಕಾವ್ಯಗಳ ಕಾಲದಿಂದ ಈಗ ನಾವು ಸಾಮ್ರಾಜ್ಯಗಳ ಕಡೆಗೆ ಬರೋಣ. ಅಂದ್ಮೇಲೆ ಪ್ರಶ್ನೆಗಳು ಸ್ವಲ್ಪ ಟಫ್ ಆಗ್ತಾ ಹೋಗತ್ತೆ. ನೋಡೋಣ ಮಗಧ ಸಾಮ್ರಾಜ್ಯದ ಬಗ್ಗೆ. ಇದನ್ನೋಡಿ, ಇತ್ತೀಚೆಗೆ ನಡೆದ BAO 2024 ಪರೀಕ್ಷೆಯಲ್ಲಿ ಕೇಳಿರೋ ಪ್ರಶ್ನೆ. ಮಗಧವನ್ನ ಆಳಿದ ರಾಜವಂಶಗಳನ್ನ ಸರಿಯಾದ ಕ್ರಮದಲ್ಲಿ ಜೋಡಿಸ್ಬೇಕು. ಇದು ನಿಮ್ಮ ನಾಲೆಜ್ ಅನ್ನ ಚೆನ್ನಾಗಿ ಟೆಸ್ಟ್ ಮಾಡುತ್ತೆ. ಓಕೆ, ಈ ಚಾಲೆಂಜಿಂಗ್ ಪ್ರಶ್ನೆಗೆ ನಿಮ್ಮ ಉತ್ತರ ಯಾವುದು? ಯೋಚನೆ ಮಾಡಿ, 5 ಸೆಕೆಂಡ್ ಟೈಮ್ ಇದೆ. ಸರಿಯಾದ ಉತ್ತರ ಹರ್ಯಂಕ, ಆಮೇಲೆ ಶಿಶುನಾಗ, ನಂದ, ಮೌರ್ಯ, ಕೊನೆಗೆ ಶುಂಗ. ಈಗ ನಿಮ್ಗೊಂದು ಪ್ರೊಫೆಸರ್ಸ್ ಟಿಪ್. ಕಾಲಾನುಕ್ರಮದ ಪ್ರಶ್ನೆಗಳು ಅಂದ್ರೆ ಎಕ್ಸಾಮಿನರ್ಸ್ಗೆ ಫೇವ್ರೆಟ್. ಇದನ್ನು ನೆನ್ಪಿಡೋಕೆ ಒಂದು ಸಿಂಪಲ್ ಕೋಡ್ ವರ್ಡ್ ಇದೆ, ಹಸೀನಾ, ಮೌರ್ಯ, ಶುಂಗ ಅಂತ. ಹಾ ಅಂದ್ರೆ ಹರ್ಯಂಕ, ಸಿ ಶಿಶುನಾಗ, ನಾ ನಂದ. ಈಸಿ ಆಯ್ತಲ್ಲ? ಮುಂದಿನ ಟಾಪಿಕ್ ಅಲೆಕ್ಸಾಂಡರ್ನ ದಂಡಯಾತ್ರೆ. ಇದು ನಮ್ಮ ಇತಿಹಾಸದ ಒಂದು ಟರ್ನಿಂಗ್ ಪಾಯಿಂಟ್. ಸೊ ಇಲ್ಲಿ ದಿನಾಂಕಗಳು, ವ್ಯಕ್ತಿಗಳ ಹೆಸರುಗಳು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಈ ಪ್ರಶ್ನೆ 2016ರ PSI ಪರೀಕ್ಷೆಯದ್ದು. ಇಲ್ಲಿ 3 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಯಾವುದು ಸರಿ ಅಂತ ಕಂಡುಹಿಡಿಬೇಕು. ಈ ತರಹದ ಪ್ರಶ್ನೆಗಳು ನಿಮ್ಮ ಡೀಟೇಲ್ಡ್ ನಾಲೆಜ್ ಅನ್ನ ಚೆಕ್ ಮಾಡುತ್ತೆ. ಈ 3 ಸ್ಟೇಟ್ಮೆಂಟ್ಸನ್ನ ಸರಿಯಾಗಿ ನೋಡಿ. ಯಾವುದು ಸರಿ, ಯಾವುದು ತಪ್ಪು ಯೋಚನೆ ಮಾಡೋಕೆ ಸ್ವಲ್ಪ ಟೈಮ್ ತಗೊಳ್ಳಿ. ಸರಿಯಾದ ಉತ್ತರ 1 ಮತ್ತು 2 ಮಾತ್ರ. ಯಾಕಂದ್ರೆ 3ನೇ ಸ್ಟೇಟ್ಮೆಂಟ್ ತಪ್ಪು. ಅಲೆಕ್ಸಾಂಡರ್ ಸತ್ತಿದ್ದು ಕ್ರಿಸ್ತಪೂರ್ವ 323ರಲ್ಲಿ, 332ರಲ್ಲಿ ಅಲ್ಲ. ನೋಡಿ, ಈ ಥರದ ಪ್ರಶ್ನೆಗಳಲ್ಲಿ ಡೇಟ್ಸ್ ಅನ್ನೇ ಸ್ಲೈಟ್ ಆಗಿ ಚೇಂಜ್ ಮಾಡಿ ಕನ್ಫ್ಯೂಸ್ ಮಾಡ್ತಾರೆ. ಸೊ ಹುಷಾರಾಗಿರ್ಬೇಕು. ಓಕೆ, ಇಲ್ಲಿಯವರೆಗೂ ನಾವು ಏನು ಓದಬೇಕು ಅಂತ ನೋಡಿದ್ವಿ. ಆದ್ರೆ ಈಗ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ನೋಡೋಣ. ಬನ್ನಿ, ಕೆಲವು ಎಕ್ಸಾಮ್ ಸ್ಟ್ರಾಟಜಿಗಳನ್ನ ತಿಳ್ಕೊಳ್ಳೋಣ. ಹಿಸ್ಟ್ರಿ ಪ್ರಶ್ನೆಗಳನ್ನ ಡಿಕೋಡ್ ಮಾಡೋಕೆ ಇಲ್ಲಿದೆ ಒಂದು ಸಿಂಪಲ್ 4 ಸ್ಟೆಪ್ ಪ್ರಾಸೆಸ್. ಮೊದಲು ಕೀವರ್ಡ್ಸ್ ಗುರ್ತಿಸಿ, ಆಮೇಲೆ ಕಾಲಾನುಕ್ರಮದ ಸುಳಿವುಗಳನ್ನ ನೋಡಿ, ಸಂಬಂಧ ಇಲ್ಲದ ಆಪ್ಷನ್ಸ್ ಅನ್ನ ಎಲಿಮಿನೇಟ್ ಮಾಡಿ, ಕೊನೆಗೆ ಕಾರಣ ಮತ್ತು ಪರಿಣಾಮದ ಲಿಂಕ್ ಅನ್ನ ಹುಡುಕಿ. ಪರೀಕ್ಷೆಗಳಲ್ಲಿ ಈ ಪದಗಳು ಮತ್ತೆ ಮತ್ತೆ ಬರ್ತಾನೇ ಇರುತ್ತೆ. ರಾಜಧಾನಿ, ರಾಜವಂಶ, ಸ್ಥಾಪಕ, ಕಾಲಾನುಕ್ರಮ ಮತ್ತು ದಂಡಯಾತ್ರೆ. ಇವುಗಳ ಅರ್ಥ ನಿಮ್ಗೆ ಸರಿಯಾಗಿ ಗೊತ್ತಿದ್ರೆ ಪ್ರಶ್ನೆ ಏನ್ ಕೇಳ್ತಿದೆ ಅಂತ ತಕ್ಷಣ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ನಿಮ್ಗೋಸ್ಕರ ಒಂದು ಇಂಪಾರ್ಟೆಂಟ್ ಟೇಬಲ್ ಇದೆ, ಪ್ರಮುಖ ರಾಜ್ಯಗಳು ಮತ್ತು ಅವುಗಳ ರಾಜಧಾನಿಗಳು. ಇದನ್ನ ಒಂದ್ಸರಿ ನೋಡಿದ್ರೆ ಸಾಕು, ರಿವಿಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದರಲ್ಲೂ ಮಗಧದ ರಾಜಧಾನಿ ರಾಜಗೃಹದಿಂದ ಪಾಟಲಿಪುತ್ರಕ್ಕೆ ಬದಲಾಗಿದ್ದು ತುಂಬಾನೇ ಕಾಮನ್ ಆಗಿ ಕೇಳೋ ಪ್ರಶ್ನೆ. ಸರಿ, ಈಗ ಫೈನಲ್ ರೌಂಡ್. ಇದು ರ್ಯಾಪಿಡ್ ಫೈರ್ ರೌಂಡ್. ಇಲ್ಲಿ ನಿಮ್ಮ ಮೆಮರಿ ಪವರ್ ಟೆಸ್ಟ್ ಆಗುತ್ತೆ. ಎಷ್ಟು ಬೇಗ ಆಡಳಿತಗಾರರ ಹೆಸರುಗಳನ್ನ ನೆನ್ಪಿಸಿಕೊಳ್ತೀರಿ ನೋಡೋಣ. ಮೊದಲ ಪ್ರಶ್ನೆ 2021ರ FG ಎಕ್ಸಾಮ್ನದ್ದು. ನಂದ ಸಾಮ್ರಾಜ್ಯದ ಸ್ಥಾಪಕ ಯಾರು? ಫಾಸ್ಟಾಗಿ ಹೇಳಿ. ಆ್ಯಂಡ್ ಆನ್ಸರ್ ಇಸ್
ಮಹಾಪದ್ಮನಂದ. ಈ ರೌಂಡಲ್ಲಿ ಹೀಗೆ ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ನೋಡೋಣ. ಹಾಗಿದ್ರೆ ಮುಂದಿನ ಸಲ ನಾವು ಯಾವ ಹಿಸ್ಟ್ರಿ ಟಾಪಿಕ್ ಬಗ್ಗೆ ಮಾತಾಡಬೇಕು? ನಿಮ್ಮ ಆಯ್ಕೆಯನ್ನ ಕಾಮೆಂಟ್ಸ್ನಲ್ಲಿ ನಮಗೆ ತಿಳಿಸಿ. ಈ ತರಹದ ಎಕ್ಸಾಮ್ ಅನಾಲಿಸಿಸ್ ನಿಮಗೆ ಇಷ್ಟ ಆಗಿದ್ದೆ ಖಂಡಿತ ಈ ಪ್ರಯತ್ನಕ್ಕೆ ಒಂದು ಲೈಕ್ ಕೊಡಿ ಮತ್ತೆ HGA ಅಕಾಡೆಮಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.